ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಐ ಆಮ್ ಸರಸ್ವತಿ ವಿ ಪಾಟೀಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, GB ಅಂಕಲಕೋಟಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಶಿಗ್ಗಾಂವ್, ಡಿಸ್ಟ್ರಿಕ್ಟ್ ಹಾವೇರಿ. This is the program for the BCom first semester, subject Business Economics, University Karnataka University Dharwad. Unit second, demand analysis. Today I have discussed the topic of the elasticity of demand, meaning and kinds of elasticity of demand. In the earlier class, we learned individual and market demand and exceptions to the demand. Today I will discuss the what is the meaning of elasticity of demand. ಇಂದು ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳ ಕುರಿತು ಅಧ್ಯಯನವನ್ನು ಮಾಡೋಣ. What is the meaning of the elasticity of demand? This concept was introduced by the Alfred Marshall. Elasticity of demand mean change in a quantity demand due to change in the price of the good. ಅಂದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ ವಸ್ತುವಿನ ಬೆಲೆಯಲ್ಲಾಗುವ ಬದಲಾವಣೆ ಅದರ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಯನ್ನುಂಟು ಮಾಡುತ್ತದೆ ಎಂಬುದನ್ನು ತಿಳಿಸುವುದೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎನ್ನುವರು. ಅದನ್ನು ನಾವು ಒಂದು ಸೂತ್ರದ ಸಹಾಯದಿಂದ ವಿವರಿಸಬಹುದು. ಎಲಾಸ್ಟಿಸಿಟಿ ಡಿಮ್ಯಾಂಡ್ ಆರ್ ಎಲಾಸ್ಟಿಸಿಟಿ ಪ್ರೈಸ್ ಈಕ್ವಲ್ ಟು percentage change in a quantity demanded divided by percentage change in a price. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಥವಾ ಬೇಡಿಕೆಯ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಈಕ್ವಲ್ ಟು ಬೇಡಿಕೆಯ ಪ್ರಮಾಣವಾದಲ್ಲಿ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಇಟ್ಸ್ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಅದನ್ನು ನಾವು ಒಂದು ಸೂತ್ರದ ಮುಖಾಂತರನೂ ಸಹ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಬಹುದು. ಎಲಾಸ್ಟಿಸಿಟಿ ಪ್ರೈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ. ಡೆಲ್ಟಾ ಕ್ಯೂ ಏನನ್ನು ಸೂಚಿಸ್ತೈತೆ ಅಂತಂದರೆ ಬೇಡಿಕೆಯಲ್ಲಿನ ಬದಲಾವಣೆಯನ್ನು, ಡೆಲ್ಟಾ ಪಿ ಬೆಲೆಯಲ್ಲಿನ ಬದಲಾವಣೆಯನ್ನು, ಪಿ ಮೂಲ ಬೆಲೆಯನ್ನು, ಕ್ಯೂ ಮೂಲ ಬೇಡಿಕೆಯನ್ನು ಸೂಚಿಸುತ್ತದೆ. Let us discuss the kinds of elasticity demand. ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳ ಕುರಿತು ಅಧ್ಯಯನವನ್ನು ಮಾಡೋಣ. ಫಸ್ಟ್ ಒನ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. Quantity of demand will change when the price changes. Change in a demand as a result of change in a price of a commodity, that is the price elasticity of demand. ಬೆಲೆಯ ಸ್ಥಿತಿಸ್ಥಾಪಕತ್ವವನ್ನು ಬೆಲೆಯಲ್ಲಿ ಬದಲಾವಣೆಯಾದಂತೆ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಗೆ ಬೆಲೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತಾರೆ. ಅದನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ಪರ್ಸಂಟೇಜ್ ಚೇಂಜ್ ಇನ್ ಅ ಡಿಮ್ಯಾಂಡ್ ಡಿವೈಡೆಡ್ ಬೈ ಇಟ್ಸ್ ಪರ್ಸಂಟೇಜ್ ಚೇಂಜ್ ಇನ್ ಅ ಪ್ರೈಸ್. ಬೇಡಿಕೆಯಲ್ಲಿನ ಪ್ರತಿಶತ ಬದಲಾವಣೆ ಅಪಾನ್ ಬೆಲೆಯಲ್ಲಿನ ಪ್ರತಿಶತ ಬದಲಾವಣೆಯಿಂದ ಅದನ್ನು ಕಂಡು ಹಿಡಿಯಬಹುದು.
Second one, income elasticity of demand. ಆದಾಯದ ಸ್ಥಿತಿಸ್ಥಾಪಕತ್ವ. The demand for a good change if the income increases or decreases. This is known as the income elasticity of demand. ಬೆಲೆ ಸ್ಥಿರವಾಗಿದ್ದರೂ ಅನೇಕ ಸಲ ಬಳಕೆದಾರನ ಆದಾಯದಲ್ಲಿ ವ್ಯತ್ಯಾಸವಾಗುವುದರಿಂದ ಬೇಡಿಕೆಯಲ್ಲಿಯೂ ವ್ಯತ್ಯಾಸವಾಗುತ್ತದೆ. ಆದಾಯ ಹೆಚ್ಚಾದಂತೆ ಬೇಡಿಕೆಯೂ ಹೆಚ್ಚಾಗುತ್ತದೆ ಮತ್ತು ಆದಾಯ ಕಡಿಮೆಯಾದರೆ ಬೇಡಿಕೆಯು ಕಡಿಮೆಯಾಗುತ್ತದೆ. ಹೀಗೆ ಆದಾಯದಲ್ಲಿನ ವ್ಯತ್ಯಾಸದಿಂದ ಬೇಡಿಕೆಯಲ್ಲಿ ಎಷ್ಟು ವ್ಯತ್ಯಾಸವಾಗುತ್ತದೆಂಬುದನ್ನು ಆದಾಯದ ಸ್ಥಿತಿಸ್ಥಾಪಕತ್ವ ತೋರಿಸುತ್ತದೆ. Proportionate change in quantity of demand divided by its proportionate change in income. ಅದನ್ನು ನಾವು ಆದಾಯದ ಸ್ಥಿತಿಸ್ಥಾಪಕತ್ವದ ಬೇಡಿಕೆ ಈಕ್ವಲ್ ಟು ಬೇಡಿಕೆಯಲ್ಲಿನ ಪ್ರತಿಶತ ವ್ಯತ್ಯಾಸ ಡಿವೈಡೆಡ್ ಬೈ ಇಟ್ಸ್ ಆದಾಯದಲ್ಲಿನ ಪ್ರತಿಶತ ವ್ಯತ್ಯಾಸದಿಂದ ನಾವು ಕಂಡುಹಿಡಿಯಬಹುದು. ಉದಾಹರಣೆಗೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವದ ಬೇಡಿಕೆ, ಸ್ಥಿತಿಸ್ಥಾಪಕತ್ವ ರಹಿತ ಬೇಡಿಕೆ. These are the best examples of the income elasticity. And third one, cross elasticity of a demand. Cross elasticity of a demand, which measures the responses of the quantity demanded of a good to a change in the price of another good. This is often considered when looking at the relative changes in demand when studying complement and substitute goods. Complements goods are goods that are typically utilized together. Substitute goods are those where one can be substitute for the another. Price elasticity demand equal to percentage change in quantity demand product A divided by its percentage change in price of product B. ಛೇದಕ ಸ್ಥಿತಿಸ್ಥಾಪಕತ್ವದ ಬೇಡಿಕೆ. ವಸ್ತುವಿನ ಬೇಡಿಕೆಯಲ್ಲಿನ ವ್ಯತ್ಯಾಸವು ಬೇರೊಂದು ವಸ್ತುವಿನ ಬೆಲೆಯಲ್ಲಿನ ವ್ಯತ್ಯಾಸದಿಂದ ಉಂಟಾಗುತ್ತದೆ. ಉದಾಹರಣೆಗೆ ಕಾಫಿಯ ಬೆಲೆ ಅಷ್ಟೇ ಇದ್ದು ಒಂದು ವೇಳೆ ಚಹದ ಬೆಲೆ ಏರಿದರೆ ಜನರು ಚಹಾ ಕುಡಿಯುವುದನ್ನು ಕಡಿಮೆ ಮಾಡಿ ಕಾಫಿ ಕುಡಿಯುವುದನ್ನು ಹೆಚ್ಚಿಸಬಹುದು. ಉದಾಹರಣೆಯ ಪ್ರಕಾರ ಎ ವಸ್ತುವಿನ ಬೇಡಿಕೆಯಲ್ಲಿನ ಪ್ರತಿಶತ ವ್ಯತ್ಯಾಸ ಡಿವೈಡೆಡ್ ಬೈ ಇಟ್ಸ್ ಬಿ ವಸ್ತುವಿನ ಬೆಲೆಯಲ್ಲಿನ ಪ್ರತಿಶತ ವ್ಯತ್ಯಾಸ. ಛೇದಕ ಸ್ಥಿತಿಸ್ಥಾಪಕತ್ವವು ಸಾಮಾನ್ಯವಾಗಿ ಬದಲಿ ವಸ್ತುಗಳ ಬೆಲೆಯ ಬಳಕೆಗಳಲ್ಲಿ ಕಂಡುಬರುತ್ತದೆ. ಇದಕ್ಕೆ ಪ್ರತಿನಿಧಾನದ ಸ್ಥಿತಿಸ್ಥಾಪಕತ್ವವೆಂದು ಕರೆಯುತ್ತಾರೆ. And next one, promotional elasticity of demand. Elasticity in relation to variable other than price can also be considered. One of the most common to consider is advertisement. ಪ್ರಚಾರದ ಸ್ಥಿತಿಸ್ಥಾಪಕತ್ವದ ಬೇಡಿಕೆ. ಈ ಪ್ರಚಾರದ ಸ್ಥಿತಿಸ್ಥಾಪಕತ್ವದ ಬೇಡಿಕೆಯು ವಸ್ತುವಿನ ಬೆಲೆಯು ಇನ್ನೊಂದು ಚಲಕದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಇದರಲ್ಲಿ ಪ್ರಚಾರದಲ್ಲಿ ಇದನ್ನು ಹೆಚ್ಚಾಗಿ ಅಥವಾ ಜಾಹೀರಾತುಗಳಲ್ಲಿ ಹೆಚ್ಚಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ಲಾಸ್ಟ್ ಒನ್, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಹೌ ವುಡ್ ದಿ ಡಿಮ್ಯಾಂಡ್ ಫಾರ್ ಅ ಕಮೋಡಿಟಿ change if a future expectation in increases or decreased?
ಭವಿಷ್ಯದ ನಿರೀಕ್ಷೆಯ ಸ್ಥಿತಿಸ್ಥಾಪಕತ್ವದ ಬೇಡಿಕೆ. ಮುಂದಿನ ಅಥವಾ ಭವಿಷ್ಯದ ನಿರೀಕ್ಷೆಗಳು ಹೆಚ್ಚಾಗುತ್ತವೆ ಅಥವಾ ಕಡಿಮೆಯಾಗುತ್ತವೆ ಎಂಬುದನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ. These are the main kinds of the elasticity of demand. Lastly, I conclude this part. Elasticity of demand mean how demand changes if income, price of the goods changes. If the price or income changes affects on elasticity of demand. ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ವಸ್ತುವಿನ ಬೆಲೆಯಲ್ಲಾಗುವಂಥ ಬದಲಾವಣೆ, ಅದರ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಒಂದು ವೇಳೆ ಬೆಲೆ ಅಥವಾ ಆದಾಯದಲ್ಲಿ ಬದಲಾವಣೆಯಾದಂತೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿಯೂ ಸಹ ಬದಲಾವಣೆಯಾಗುತ್ತದೆ. ಧನ್ಯವಾದಗಳು.